ಮಾಡ್ತಾ ಇದ್ದೀನಿ ಕೆಲಸ. ಹಾಂ ಹೇಳ್ತೀನಿ, ಹಾಂ ಹೇಳ್ತೀನಿ. ಅಂಕಲ್ ಇದು ನೋಡಿ, ಇದು ಕೇಸಿಂಗು ಹಾಂ ಇದೆ, ಕಬ್ಬಿಣದ ಕೇಸಿಂಗ್ ಎಂಡಾಗೈತೆ. ಹಾಗೆ ಎಷ್ಟಡಿಗೆ ಎಂಡು ಮೂವತ್ತಡಿ ಕೇಸಿಂಗ್. ಕೇಸಿಂಗ್ ಬಂದು 30 ಅಡಿ ಐತೆ. ಅದಾದ್ಮೇಲೆ ನೋಡಿ ಇದು ಬಂಡೆ ಇದೆ. ಹಾಂ ಎಷ್ಟಡಿ ನೀರು ಸಿಗ್ತದೆ ಇವಾಗ ಹೇಳಪ್ಪ? ಹಾಂ ಕರೆದೇನು ನಿಮ್ಮ ಅಮ್ಮನ್ನ ಎಬ್ಬರಿಸಿ ಹೋಗಿ ಬರ್ತದೆ ಏಟು ಅಂತ ಹೇಳಿದ್ದು ಕಣ್ ಹೋಗೋ ಪಾಪ. ಏಯ್ ಮುದ್ದೆ ಇದು ನೀರು ಬರೋ ಜಾಗ ಇದು, ಹಾಂ ಹಾಂ ಆದರೆ ಡ್ರೈ ಆಗಿದೆ ನೋಡಿ. Dry ಅಂದರೆ ಆಗಿದೆ. ಬರೀ ಡ್ರಾಪ್ ಬರ್ತಾ ಇದೆ ಅಷ್ಟೇ. ಅಷ್ಟೇನಾ? ಇದು ಫಸ್ಟ್ ಸೋರ್ಸ್ ಇದು ನಿಮಗೆ. ಹಾಂ ಅಂದರೆ ಇದು ರೀಸೆಂಟಾಗಿ ನಿಂತೋಗಿದೆ ನೋಡಿ. ಇದು ಅಂದರೆ ಇನ್ನೂ ತ್ಯಾವ ಇದೆ ನೋಡಿ. ಹಾಂ ಸರಿ ಸರಿ. ಈ ಥರ ಇದು ನೀರು ಬರೋ ಜಾಗ. ನೀರು ಬರೋಕ್ಕೆ ಅಂದ್ರೆ ನೀರು ಬರ್ತಾ ಇತ್ತಪ್ಪ. ಬರ್ತಾ ಇತ್ತು, ಈಗ ನಿಂತೋಗೈತೆ. ನೀವು ಲಾಸ್ಟ್ ಟೈಮ್ ಚೆಕ್ ಮಾಡಿಸ್ದಾಗ ಇದ್ರಲ್ಲಿ ನೀರು ಬರ್ತಿದ್ದ? ಈಗ ನಿಂತೋದ್ಮೇಲೆ ಅದು ಇಲ್ಲವರೆಗೂ ನೀರು ಬರ್ತಾ ಇತ್ತಪ್ಪ. ಏನೋ ಬೋರ್ ಕೆಟ್ಟೋದಾಗಿಂದ ನೀರಿಲ್ಲ, ಅದ್ರ ಮುಂದೆ ನೀರು ಬರ್ತಾ ಇತ್ತು. ಅಂದರೆ ಇದು 46 ಅಡಿಲಿ ಒಂದು ಸೋರ್ಸ್ ಇದೆ. ತೊಡ್ತಾ ಇದ್ದಲ್ಲ ನೀರು? ಅದೇ ಇದು ಇಲ್ಲ ಇಲ್ಲ, ಇದು ಬೇರೆ, ಇದು ಲೈನ್ಸ್ ಇದು ಇಲ್ಲಿ. ಹಾಂ ಹಾಂ ಅಲ್ಲಿ ಇದು ಹೋಲ್ಸ್ ಐತಲ್ಲ ಅಲ್ಲಿ. ಇದು ನೋಡಿ. ಹಾಂ ಹಾಂ ಕರೆಕ್ಟ್. ಅದು ಬಂದ್ಬಿಟ್ಟು 46 ಅಡಿಲಿ, ಹಾಂ ಆದರೆ ಅದು ಡ್ರೈ ಆಗಿದೆ. ಡ್ರೈ ಆಗ್ಬಿಡೈತೆ. 46 ಅಡಿಗೆ ಡ್ರೈ ಆಗೈತೆ. ಒಟ್ಟಿನಲ್ಲಿ ಅದು ಅದು ಬೇರೆ ಕಡೆಯಿಂದ ನೀರು ಬರ್ತಾ ಇರೋದು. ಅದು ನೀರಲ್ಲ, ಇದು ನೀರಲ್ಲ ನೀರಲ್ಲ ಇದು ಲೈನ್ಸ್ ಇದು. ಲೈನ್ಸ್ ಅದು. ಅಲ್ಲಿ ಒಂದು ಹೋಲ್ಸ್ ಐತೆ ನೋಡೋದು. ತೋರಿಸ್ತೀನಿ. ಇದೇ ನೀರಿನ ಕಣ್ಣು ನೋಡಿ, ಇಲ್ಲಿ ಓಪನ್ ಆಗಿದೆಯಲ್ಲ. ಕಾಣ್ತದೆ ನೋಡ್ರಿ ನೀರಿನ ಕಣ್ಣು. ಇದೇ ನೀರಿನ ಕಣ್ಣು ಇದು. ಇದು ಈ ಥರ ಹಿಂಗಿದ್ರೆ ಪ್ಲೈನ್ ಆಗಿದ್ರೆ ಇದು ಬಂಡೆ. ಬರೀ ಕಲ್ಲನ್ನ ಹೋಲ್ ಮಾಡಿರ್ತಾರೆ, ಸೊ ಅಲ್ಲಿ ನೀರೇನು ಬರಲ್ಲ. ನೀರು ಬರೋ ಜಾಗ ಹಿಂಗೆ ಓಪನ್ ಆಗಿರುತ್ತೆ, ಸುತ್ತ ಓಪನ್ ಆಗಿರುತ್ತೆ. ಇದರಿಂದ ನೀರು ಹರ್ಕೊಂಬರುತ್ತೆ. ಆದರೆ ಈಗ ಬರ್ತಾ ಇಲ್ಲ. ಈ ಥರ ಒಳಕಲ್ ಥರ ಇದ್ದರೆ ಅಲ್ಲಿ ನೀರೇನು ಬರಲ್ಲ ನಿಮಗೆ, ಬರೀ ಬಂಡೆ ಮಾತ್ರ ಓಪನ್ ಆಗಿರುತ್ತೆ ಅಷ್ಟೇ. ನೋಡಿ, ಇದು ಎರಡನೇ ಸೋರ್ಸು. ಇದು ಅಷ್ಟೇ, ಇಲ್ಲೂ ಕೂಡ ನೀರು ಬರ್ತಾ ಇದೆ, ಇಲ್ಲೂ ನೀರು ಬರ್ತಾ ಇದೆ. ಇದು ಎರಡನೇ ಗ್ಯಾಪ್. ಇದು ನಿಮಗೆ ಬಂಡೆ ಹಿಂಗಿರುತ್ತೆ, ಸರಿ ಸರಿ ಪ್ಲೈನ್ ಆಗಿದೆ, ಒಳಕಲ್ ಥರ. ಅಲ್ಲಿ ನೀರೇನು ಬರೋದಿಲ್ಲ. ಸೊ ನೀರು ಬರೋ ಜಾಗ ಹಿಂಗೆ ಒಡಕಾಗಿರುತ್ತೆ, ಒಡಕಾಗಿರುತ್ತೆ. ಇದು 65 ಅಡಿ, ಇದು ಡ್ರೈ ಆಗಿದೆ. ಆದರೆ ಇದು ತೇವ ಐತೆ ನೋಡಿ. ಅಂದರೆ ಈಗ ರೀಸೆಂಟಾಗಿ ಅಂದರೆ ಡ್ರಾಪ್ ಬರ್ತಾ ಇರುತ್ತೆ, ಇಲ್ಲ ನಿಂತೋಗಿರುತ್ತೆ. ಫುಲ್ ಡ್ರೈ ಆಗಿದೆ, ನಿಮಗೆ ಫುಲ್ ಡ್ರೈ ಥರನೇ ಕಾಣಿಸುತ್ತೆ. ಈ ಕಡೆ ಕಾಣಿಸುತ್ತಲ್ಲ, ಆ ಥರ ಕಾಣಿಸುತ್ತೆ. ಈ ತೇವಾಂಶ ಇರೋದು ಒಂಥರ ಮೂಡದ ಥರ. ಈಗ ರೀಸೆಂಟ್ ಇದು ನೋಡಿ, ವೈಟ್ ಆಗಿ. ಇದು ನೋಡಿ, ಇದು ಫುಲ್ಲು ಡ್ರೈ ಇದು ನಿಮಗೆ. ಇಲ್ಲಿ ನೋಡಿ, ಇದಿದೆಯಲ್ಲ, ಸೊ ಇದು ಕೂಡ ಸೋರ್ಸೆ. ಆದರೆ ಇಲ್ಲಿ ನಿಮ್ಗೆ ಒಂದು ಡ್ರಾಪು ನೀರಿಲ್ಲ ನೋಡಿ, ಫುಲ್ಲು ಡ್ರೈ ಆಗಿದೆ ನೋಡಿ, ಬಂಡೆ ಥರನೇ ಇದೆ ನೋಡಿ.
ಒಂಚೂರು ನೀರೇ ಇಲ್ಲಲ್ಲ. ಇದೇ ಇಲ್ಲ ನೋಡು. ಎಷ್ಟು ಅಡಿ ಹೋಗೈತಮ್ಮ? ಇಲ್ಲಿ ಐತೆ, ಇದೆಲ್ಲ ಕಾಣಿಸ್ತದೆ. ನೋಡಿ, ಇದೊಂದು ಸೋರ್ಸ್ ಇದು. ಇಲ್ಲಿ ನೋಡಿ, ಈ ನೀರು ಬರ್ತಾ ಇದೆ ಈಗ ಅದರಲ್ಲಿ. ಈಗ ತೋರಿಸ್ತೀನಿ. ಈಗ ಇದು ಸೋರ್ಸ್ ಇದು. ಇದೆಯಲ್ಲ, ಇದು ಸೋರ್ಸ್ ಇದು. ಹಾಂ ಹಾಂ ಹಾಂ. ನೋಡಿ, ಇದು ಬಂದ್ಬಿಟ್ಟು ನೀರಿನ ಸೋರ್ಸು. ನೀರು ಬರೋ ಜಾಗ ಇದು. ಜಾಗ ಜಾಗ ಇದು ಸುತ್ತ ಹಾ. ಬಾವಿ ಥರ ಓಪನ್ ಆಗಿದೆ ಹಾಂ ನೋಡಿ. ಹಾಂ ಅದು ಸರಿ. 344 ಅಲ್ಲಿ ಒಂದು ಸೋರ್ಸ್ ಇದೆ. ಬಟ್ ಅದೇನು ಗೊತ್ತಾ, ಡ್ರಾಪ್ ಸ್ಮಾಲ್ ಡ್ರಾಪು. ಬೀಳ್ತಾ ಇದೆ ನೋಡಿ ನೀರು. ನೀರಿದು ಎಷ್ಟು ಇವತ್ತಮ್ಮ? ಏನೇನು 355 ಏನೋ ಇರುತ್ತೆ ವಾಟರ್ ಲೆವೆಲ್ ಅಷ್ಟೇ. ಅಲ್ಲಿ 344 ನೋಡಿದಲ್ವಾ? ಹಾಂ, ಅದು ಇವಾಗ 350 ಇರ್ತಾರೆ. ಅದೇ ಹಾಕಿರೋ ಒಂದು ಅರ್ಧ ಅವರ್ ಮುಕ್ಕಾಲು ಅವರ್ ಬರೋದಪ್ಪ. ಹಾಂ. ಬಟ್ ಇದು ಸಂಪಿಗೆ ಮಾಡ್ಕೊಂಡಿದ್ದೀರಾ, ಡೈರೆಕ್ಟ್ ಟ್ಯಾಂಕಿಗೆ ಮಾಡಿದ್ದೀರಾ? ಸಂಪು ಎರಡಕ್ಕೂನಪ್ಪ. ಎರಡಕ್ಕೂ ಬಟ್ ಈಗ ನೀವೇನು ಮಾಡ್ಬೇಕಂದ್ರೆ, ಹಾಂ ನಿಮಗೆ ಮೋಟ್ರ್ ಕೆಟ್ಟೋಗ್ಬಾರ್ದು ಅಂದರೆ ಹಾಂ ಇದನ್ನ ಸಂಪಿಗೆ ಆನ್ ಮಾಡಬೇಕು. ಹಾಂ 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 ಟ್ಯಾಂಕಿಗಂತೂ ಮಾಡೋಂಗೇ ಇಲ್ಲ. ಹಾಂ ಸಂಪಿಗೆ ಆನ್ ಮಾಡಬೇಕು. ಆನ್ ಮಾಡಿಬಿಟ್ಟು ನೋಡಬೇಕು. ಆನ್ ಮಾಡಿದಾಗ ಏನಪ್ಪ ಅಂದರೆ, ಆ ಪೈಪ್ ತುಂಬ ನೀರು ಬರ್ತಾ ಇದೆಯಾ, 1 ಅವರ್ ಆದರೂ ಓಡಿಸಿ, 2 ಅವರ್ ಆದರೂ ಓಡಿಸಿ. ಏನಾದರೂ ಸಣ್ಣ ಆಯಿತಾ, ನೀರಿಲ್ಲ ಅಂದ್ಬಿಟ್ಟು ಆಫ್ ಮಾಡಬೇಕು. ಆ ಥರ ಆಫ್ ಮಾಡಿದ್ಮೇಲೆ 4 ಅವರ್ ಆನ್ ಮಾಡೋಂಗೇ ಇಲ್ಲ. ನೀವೇನಾದರೂ ನೀರಿಲ್ಲ ಅಂತ ಆನ್ ಮಾಡ್ತು ಅಂದರೆ ಮೋಟ್ರು ಹಿಂಗೆ ಕೈಗೆ ಬರ್ತಾನೆ ಇರುತ್ತೆ. ಗಮನಿಸ್ಕೋಬೇಕು, ಒಟ್ಟಿನಲ್ಲಿ ಗಮನಿಸ್ಕೋಬೇಕು. ಇವೆರಡು ನೋಡಿದ್ರ ಯಾವಾಗ ಕಡಿಮೆ ಆದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ಬಟ್ ನೀರು ಬಂದರೆ ನೀವು 24 ಅವರ್ಸ್ ಆನ್ ಮಾಡಿದ್ರು ಏನೂ ಆಗಲ್ಲ ಮೋಟ್ರ್. ನೀರಿದ್ದಾಗ ಮೋಟ್ರ್ ಏನೂ ಆಗಲ್ಲ. ಮಳೆ ಅಂತಲ್ಲ, ನೀರು ಇರುವಾಗ ಆಫ್ ಮಾಡಬೇಕು, ಆನ್ ಮಾಡಬೇಕು. ನೀರಿದು ನೀರು ಒಳಗಡೆ ಬಿಡ್ತೀನಿ. ನೀರು ಕಲರ್ ಇದೆಯಾ? ಕಲರ್ ಇಲ್ಲ, ವೈಟು. ಈ ಕಲರ್ ಐತೆ ನೀರು. ಇವಾಗ ಯೂಸ್ ಮಾಡಿವಲ್ಲಮ್ಮ, ಯೂಸ್ ಮಾಡಿವಲ್ಲಮ್ಮ. ಎಷ್ಟು ದಿನ ಆಯಿತು? ಒಂದು ತಿಂಗಳ ಹತ್ರ ಆಯ್ತು ಇವರೇ. 1 ತಿಂಗಳಂದ್ರೆ ಇನ್ನೂ ಚೆನ್ನಾಗಿರ್ಬೇಕಣ್ಣ ಇದು. ಹೌದಾ? ಅದು ತಿಳಿಯಾಗಿ ಹಾಂ ಫಿಲ್ಟರ್ ಆಗಿ ಇನ್ನೂ ಚೆನ್ನಾಗಿರ್ಬೇಕು. ಹಾಂ ಇಲ್ಲ, ನೀರು ಚೆನ್ನಾಗಿದೆ. ಕಲರ್ ಗಿಲರ್ ಏನಿಲ್ಲ. ಕಲರ್ ಇಲ್ಲ. ಕಲರ್ ಇದೆಯಲ್ಲ ಅಲ್ಲಿ. ಅಲ್ಲಿ ಈಗ ನಮ್ಗೆ ಹೆಂಗ್ ಗೊತ್ತಾ, ಮಿರರ್ ತರ ಕಾಣಿಸುತ್ತೆ, ಕನ್ನಡಿ ತರ ಕಾಣಿಸ್ಬೇಕು ನೀರು. ಇಲ್ಲಿ ನೋಡಿ, ಇದು ಪಗಡ ತರ ಕಾಣ್ತಾ ಇದೆ. ಇದು ಮಿಕ್ಸ್ ಆಗಿರೋ. ಮೋಟ್ರ್ ಎಲ್ಲ ಎತ್ತಿದ್ರಲ್ಲ, ಅದೇ ನಾನು ಅದು ಎತ್ತಿದ್ಯಾವಾಗ? ಮೊನ್ನೆ ದಿನ ಎತ್ತಿದ್ರ. ನೀರು ಚೆನ್ನಾಗಿತ್ತಮ್ಮ. ನೀರು ಮಾತ್ರ ಕುಡಿಬೋದಪ್ಪ. ಅಂಟಿಲ್ಲ, ಏನಿಲ್ಲ ನೀರು. ಕೊಳಾಯಿ ನೀರಿದ್ದಂಗೆ. ಮಳೆ ನೀರಿದ್ದಂಗೆ ಐತೆ. ಕುಡಿಯೋಕ್ಕೂ ಅಷ್ಟೇ ಕಾವೇರಿ ನೀರಿದ್ದಂಗೆ ಇದೆ ಕುಡಿಯೋದಕ್ಕೆ. ಎಂಟು ಇದೋಡಿ ಎಲ್ಲ ಏನಿಲ್ಲ. ಇವಾಗ ನೋಡಮ್ಮ, ಕಲರ್ ಇಲ್ಲ. ಈಗ ಸ್ವಲ್ಪ ಶೇಡ್ ಕಮ್ಮಿ ಐತೆ. ಹಾಂ ಹಾಂ ಹಾಂ. ಅದೆಲ್ಲ ನೀವೇ ಅಲ್ವಪ್ಪ?
ಎಷ್ಟು ಮೇಲಿರುತ್ತೆ ಬೋರ್ವೆಲ್ ಅಷ್ಟು ಚೆನ್ನಾಗಿರುತ್ತೆ ಅಂತ. ನಿಮ್ಗೇನಾದರೂ 100 ಅಡಿ 50 ಅಡಿ ನೀರು ಸಿಕ್ಬಿಟ್ರೆ ಬೋರ್ವೆಲ್ ಚೆನ್ನಾಗಿದೆ ಅಂತ. ಈಗ 600 ಅಡಿ ಬೋರು 300 ಅಡಿ ಸಿಕ್ಕಿದೆ ಅಂದರೆ ಓ ಸ್ವಲ್ಪ ಚೆನ್ನಾಗಿದೆ ಅಂತ. 600 ಅಡಿ ಬೋರು 150 ಅಡಿ ನೀರು ಸಿಕ್ತು ಅಂದರೆ ಓ ಇದು ನೀರು ಬೋರ್ವೆಲ್ ಕಮ್ಮಿ ಇದೆ, ನೀರು ಕಮ್ಮಿ ಯೂಸ್ ಮಾಡಬೇಕು ಅಂತ. ಈಗ ಇದೇನಂದರೆ ಎಷ್ಟಡಿ ಬೋರ್ ಇದೆ ನಾನು ಹೇಳ್ತೀನಿ. ಅರ್ಧಕ್ಕರ್ಧ ನೀರಿತ್ತು ಅಂದರೆ ಕಮ್ಮಿ ಇದೆ ಬೋರ್ವೆಲಲ್ಲಿ ನೀರು ಅಂತ. ಎಲ್ಲ ಗಲೀಜು ಮಣ್ಣು ಎಲ್ಲ ನೀರಲ್ಲಿ ಮಿಕ್ಸ್ ಆಗ್ತಾ ಇರುತ್ತೆ. ನೀವು ಮೋಟ್ರ್ ಆನ್ ಮಾಡಿದಾಗ 50% ಈಚೆ ಬರುತ್ತೆ. ಅದು ನಿಮಗೆ ಸಂಪಲ್ಲಿ ಅಥವಾ ಟ್ಯಾಂಕಲ್ಲಿ ಅಡಿ ಬಾಟಮಲ್ಲಿ ಕೂತಿರುತ್ತಲ್ಲ ಗಲೀಜು ಅದು ಇದೆಲ್ಲ, ಇನ್ನು 50% ಕೆಳಗಡೆ ಹೋಗ್ಬಿಡುತ್ತೆ. ಅವಾಗೇನಾಗುತ್ತೆ ಬೋರ್ವೆಲ್ ಒಂದು ಕ್ಲೋಸ್ ಆಗ್ತಾ ಬರುತ್ತೆ, ಮುಚ್ಕೊಂಡು ಬರುತ್ತೆ. ಬಟ್ ಸದ್ಯಕ್ಕಲ್ಲ, ಇದು ನಿಧಾನಕ್ಕೆ ಮುಚ್ಚೋದು. ಇದೆಲ್ಲ ಸಿಗ್ತಾನೆ ಎಲ್ಲ ಬೋರಲ್ಲೂ ಇದ್ದೇ ಇರುತ್ತೆ. ಕಾವೇರಿ ನೀರು ಬಂದಾಗ ಟ್ಯಾಂಕಲ್ಲೇ ತುಂಬ ಮತ್ತು ಇದು ನೋಡಿ, ಇದು ಬಂದ್ಬಿಟ್ಟು ನೀರಲ್ಲಿ ಮಿಕ್ಸ್ ಆಗುತ್ತೆ. ಈಗ ಅಂದರೆ ಸ್ವಲ್ಪ ಸಾಫ್ಟ್ ಹಾಕಿದ್ದು, ಅಂದರೆ ಗಟ್ಟಿ ಬಂಡೆ ಮೇಲ್ಗಡೆ ನೋಡಿದ್ರಲ್ಲ ಅದು. ಈಗ ನೋಡಿ, ಈಗ ನೀರಲ್ಲಿ ಬಿಡ್ತಾ ಇದ್ದೀನಲ್ವಾ, ಈಗ ನಾನು ಹಿಂಗೆ ಬಿಟ್ಟಿದ ತಕ್ಷಣ ಮಿಕ್ಸ್ ಆಗುತ್ತೆ. ಇದು ನೀರಲ್ಲಿ ಮಿಕ್ಸ್ ಆಗುತ್ತೆ. ಸೊ ಇದೇ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ನೀರಿನ ಬಣ್ಣ ಸ್ವಲ್ಪ ಹಿಂಗಾಗುತ್ತೆ. ಮತ್ತು ಇದು ಕ್ಯಾಮ್ರಾ ಬಿಟ್ಟಾಗ ಅದು ಎಲ್ಲ ಕಡೆ ಹಿಂಗೆ ತಿರುಗಾಡಬೇಕು. ಅದು ತಿರುಗಲಿಲ್ಲ, ಒಂದೇ ಕಡೆ ಹೋಗ್ತಾ ಇದೆ ಅಂದರೆ ಅವಾಗಲೂ ನೀರು ಕಮ್ಮಿ ಇದೆ ಅಂತ. ಪ್ರೆಷರ್ ಇಲ್ಲ, ಯಾವ ಕಡೆ ಪ್ರೆಷರ್ ಬರುತ್ತೆ ಒಂದೇ ಕಡೆ ಹೋಗ್ತಾ ಇದೆಯಲ್ಲ ನೋಡಿ. ಅಂದರೆ ಈಗ ನಿಮ್ಗೆ ಏನು ಅನ್ಸುತ್ತೆ, ಇದೇನಿದು ಒಂದೇ ಕಡೆ ಹೋಗ್ತಾ ಇದೆ ಅಂತ ಅನ್ಸುತ್ತಲ್ಲ, ಅದೇನಕ್ಕೆ ಅಂತಂದರೆ ಪ್ರೆಷರ್ ಇಲ್ಲ ನೀರು. ಸೊ ಅವಾಗೇನಾದ್ರು ಒಂದೇ ಕಡೆನೇ ಹೋಗ್ತಾ ಇರುತ್ತೆ. ಪ್ರೆಷರ್ ಇದ್ದಾಗ ಆ ಕಡೆ ಈ ಕಡೆ ಎಲ್ಲ ಕಡೆ ತಿರುಗಾಡುತ್ತೆ ನೋಡಿ. ಇದು ಮೋಟ್ರು, ನೀವು ಇಲ್ಲಿ ಮೋಟ್ರು ಬಿಟ್ಟಿದ್ದೀರಾ, ಈ ಬೋಲ್ಟ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಬೋಲ್ಟ್ ಇದೆಯಲ್ಲ, ಇದು ಬೋಲ್ಟು. ಅಂದರೆ ಪೈಪ್ ಎಂಡ್ ಆಯಿತು. ಕಾಣಿಸ್ತಾ ಬೋಲ್ಟು ಲೆಫ್ಟ್ ಸೈಡಲ್ಲಿ ಆ ಬೋಲ್ಟ್ ಏನಿದೆ ಅಂದರೆ ಆ ಪೈಪ್ ಎಂಡ್ ಆಯಿತು ಅಂತ. ಅಲ್ಲೇ ಮೋಟ್ರ್ ಬರೋದು. ಅಲ್ಲೇ ಮೋಟ್ರ್ ಕುಣಿಸ್ತೀವಿ ನಾವು, ಕರೆಕ್ಟಾಗಿ ಅಲ್ಲಿ ಮೋಟ್ರ್ ಹಾಕ್ತೀವಿ. ಅಲ್ಲಿ ಕೆಳಕ್ಕೂ ನೀರೈತಪ್ಪ. ಚೆಕ್ ಮಾಡ್ತೀವಿ. ಮೋಟ್ರಿಗೂ ಬೋರ್ಗೂ ಎಷ್ಟಡಿ ಚೆಕ್ ಮಾಡ್ತೀವಿ. ಎಷ್ಟಡಿ ಇರುತ್ತೆ? ಈಗ ಹೇಳ್ತೀನಿ, ನಾವು ನಾರ್ಮಲಾಗಿ 40 ಅಡಿ ಬಿಟ್ಟಿರ್ತೀವಿ. ಬಟ್ ಈ ಮೋಟ್ರ್ ಇಳಿಸ್ಬೇಕಾದ್ರೆ ಎಷ್ಟಡಿ ಬಿಟ್ಟಿದ್ರು ಅಂತ ಹೇಳ್ತೀನಿ ನಾನು. ಮೋಟ್ರು ಡೆಪ್ ಬಂದ್ಬಿಟ್ಟು 520 ಅಡಿ ಟಾಪು. 520 ಅಡಿ ಟಾಪು. ಇದು ಮೋಟ್ರು ಇಲ್ಲಿವರೆಗೂ ಐತೆ. ಈಗ ಲೆಕ್ಕ ಹಾಕೊಳ್ಳಿ, ನೀರು ಸಿಕ್ಕಿದ್ದು ನಿಮಗೆ 350ಕ್ಕೆ ವಾಟರ್ ಲೆವೆಲ್. ಮೋಟ್ರ್ ಇರೋದು 520, ಅಲ್ಲಿಗೆ 230 ಅಡಿ ನೀರೈತೆ. 230 ಅಡಿ ನೀರು, ಅಷ್ಟೇ ನೀರು ಮೇಲೆ ಬರೋದು ನಿಮ್ಗೆ. ಈಗ ಮೋಟ್ರಿಂದ ಕೆಳಗೆ ಬಿಡ್ತಾ ಇದ್ದೀನಿ. ಈಗ ಇದು ಮೋಟ್ರಿಂದ ಕೆಳಗಡೆ ಹೋಗ್ತಾ ಇದೆ. ಮೋಟ್ರಿಗೂ ಎಷ್ಟು ಗ್ಯಾಪ್ ಬಿಟ್ಟಿದ್ದೀವಿ ಅಂತ.
ಪೈಪು ಕೆಳಗಡೆ ಇಲ್ಲವೇ ಇಲ್ಲ. ಹಾಂ ಕೆಂಪು ಮಣ್ಣು ಕಾಣಿಸ್ತಲ್ಲ ಅದೇ ಮಣ್ಣು ಹತ್ರ. ತೋರಿಸಿ ಅದೇ ಎಂಡ್ ಆಯಿತು, ಭೂಮಿ ಸಿಕ್ತು ಅಂತ. ಐನೂರ 44 ಅಡಿ ಎಂಡು. 544 ಅಷ್ಟೇ ಅಷ್ಟೇ. 544 ಎಂಡು. 520 ಅಡಿ, 24 ಅಡಿ ಅಂದರೆ 520 ಅಡಿಲಿ ಟಾಪು, ಮೋಟ್ರದ್ದು ಟಾಪ್ ಇದೆ, ಅದೊಂದು 5 ಅಡಿ ಬರುತ್ತೆ. ನಿಮಗೆ ಒಂದು 20 ಅಡಿ ಗ್ಯಾಪ್ ಬಿಡೋ ಥರ ಮಾಡಿದ್ದಾರೆ, ಅಂದರೆ ಜಾಸ್ತಿ ಗ್ಯಾಪ್ ಬಿಟ್ಟಿಲ್ಲ. 20 ಅಡಿ ವ್ಯತ್ಯಾಸ. 20 ಅಡಿ ಗ್ಯಾಪ್ ಬಿಟ್ಟವ್ರೆ ಅಷ್ಟೇ. ಬರೀ 20 ಅಡಿ. ಜಾಸ್ತಿ ಗ್ಯಾಪ್ ಬಿಟ್ಟಿದ್ರೆ ಇನ್ನೂ ಕಮ್ಮಿ ಆಗುತ್ತಲ್ಲ ನೀರು. ಹಾಂ 20 ಅಡಿ ವ್ಯತ್ಯಾಸ. ಭೂಮಿಗೂ ಪೈಪ್ಗೂ ಅದಕ್ಕೂ ನೀರು 20 ಅಡಿ ವ್ಯತ್ಯಾಸ. 20 ಅಡಿ ನೀರು ಇರ್ತದೆ. ಅದೇ ನಾನು ಹೇಳ್ದಂಗೆ ಆನ್ ಮಾಡಿ ಆನ್ ಆಫ್ ಮಾಡ್ಕೊಳ್ಳಿ. ಸಂಪಿಗೆ ಬಿಡಿ, ಸಂಪಿಂದ ಟ್ಯಾಂಕಿಗೆ ಹೋಗೋ ಥರ ಮಾಡ್ಕೊಳ್ಳಿ. ಮೋಟ್ರ್ ಏನೋ ಆಗಲಿ. ಅದೇ ಡೈರೆಕ್ಟ್ ಮೇಲೆ ಇದು ಮಾಡಿ ಸುರಿಬಲ್ಲ ಅದೇ ತಪ್ಪು. ಯಾಕಂದ್ರೆ ಯಾರು ಹೋಗಿ ನೋಡಲ್ಲ ಅಂತೆ ಹಾಂ ಹೋಗ್ತಾರಪ್ಪ ಇವರು ಯಾಮಾರ್ಬಿಟ್ಟವ್ರೆ. ಪ್ರತಿ ಸಲನೂ ಯಾರು ಹತ್ತಿ ಟ್ಯಾಂಕಿ ಎತ್ತಿ 6 ವರ್ಷ ಆಯ್ತಪ್ಪ. ನಿಮ್ಮ ಭಾವವ್ರೆ ಎಲ್ಲ ತಗೊಬಂದು ಅವರೇ ಎಲ್ಲ ತಂದು ಅವರೇ ಫಿಟ್ ಮಾಡಿದ್ದು. ಕುಮಾರ್ ಅವರೇನೆ. 6 ವರ್ಷ ಆಯ್ತರ ಈಗ. 5 ವರ್ಷ ತುಂಬ 6ನೇ ವರ್ಷ ಇದು. ಪರವಾಗಿಲ್ಲ, ಅದು ಬಾಳಿಕೆ ಬಂದೈತೆ ಹಂಗಂದ್ರೆ. ಈಗ ಹಿಂಗಾಗಿ ಕೂತೈತಿ. 344 ಅಡಿಲಿ ಇದಿಲ್ಲ ನೀರು ಅಲ್ವೇನಮ್ಮ, ಅಲ್ಲಿ ಬೀಸ್ಗೆ ನೀರು ಐತೆ. ಹಾಂ